ಸೊ ನನ್ನ ಹೆಸರು ಖುಷಿ ಅಂತ. ಸೊ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಸೀರೀಸ್ ಮತ್ತು ಮೂವೀಸ್ಗಳು ಮಾಡಿದ್ದೆ, ಬಟ್ ನಾಯಕಿ ಪಾತ್ರ ಆಗಿ ಈ ಒಂದು ಸಿನಿಮಾದಲ್ಲಿ ಮೊದಲನೇದಾಗಿ ನಾನು ಕಾಣಿಸ್ಕೊಂತೀನಿ. ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಬಂದು ಎರೆಚಿಯಾದ ಮಾಡ್ತೀನಿ. ಒಂದು ಕಾಲೇಜ್ ಹುಡುಗಿಯಾಗಿ ಇನ್ನೊಂದು ಮದುವೆ ಆಗಿದ ನಂತರ ನನ್ನ ಜೀವನದಲ್ಲಿ ಆಗುವಂಥದ್ದು. ಸೊ ನಾನೊಂದು ಶ್ರೀಮಂತಿಕೆ ಮನೆಯಲ್ಲಿ ಹುಟ್ಟಿರ್ತೀನಿ. ಸೊ ಒಂದು ಪ್ರೀತಿ ಅಂತ ಆಗುತ್ತೆ. ಸೊ ಆ ಪ್ರೀತಿ ನನ್ನ ಮನೆಯಲ್ಲಿ ಗೊತ್ತಾಗಿದ್ಮೇಲೆ ಒಂದಷ್ಟು ಸಮಸ್ಯೆಗಳನ್ನ ನಾನು ಫೇಸ್ ಮಾಡ್ತೀನಿ. ಸೊ ಒಂದು ಜೆನ್ಯೂನ್ ಪ್ರೀತಿ ನನಗೆ ಸಿಗಬೇಕು ಅಂದರೆ ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡೋಕ್ಕಾಗುತ್ತೋ ನನ್ನಿಂದ, ಸೊ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆ ಲವ್ ಸಿಗುತ್ತೋ ಇಲ್ವೋ ಅನ್ನೋದೇ ಕತೆ ಹೋಗುತ್ತೆ. ಅದಾದಮೇಲೆ ಮದುವೆ ಆದಮೇಲೆ ನನ್ನ ಜೀವನದಲ್ಲಿ ಒಂದು ಘಟನೆ ಆಗುತ್ತೆ. ಸೊ ಆ ಘಟನೆ ಆದಮೇಲೆ ಅಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ಇದೇ ಫೆಬ್ರವರಿ 21ನೇ ತಾರೀಕು ನಮ್ಮ ಸಿನಿಮಾ ಒಲವಿನ ಪಯಣ. ನೀವು ಹೋಗಿ ಮನೆ ಹತ್ತಿರದಲ್ಲಿರುವಂಥ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಹೊಸಬ್ರು ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಬೇಕು. ಸೊ ಎಲ್ಲರೂ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ನಮ್ಮ ಪ್ರೊಡ್ಯೂಸರ್ ನಾಗರಾಜ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಡೆಡಿಕೇಟೆಡ್ ಪರ್ಸನ್. ಯಾಕಂದರೆ ನಮಗೆ ಏನೇ ಒಂದು ವಿಷಯಗಳು ಬೇಕು ಅಂದ್ರೂ ಅವ್ರು ಯಾವತ್ತೂ ಬ್ಯಾಕ್ ಸ್ಟೆಪ್ ತಗೊಂಡು ಸರಿ ಸರ್ ಹೀಗೆ ಮಾಡೋಣ, ಇದಕ್ಕಿಂತ ಜಾಸ್ತಿನೇ ನಮಗೆ ಪ್ರೋತ್ಸಾಹ ಕೊಟ್ಟು ಅವರು ಮಾಡ್ಕೊತಿದ್ದಾರೆ ನಮಗೆ. ಸೊ ಇದು ಅವರ ಫಸ್ಟ್ ಇದು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾರೆ. ಆಮೇಲೆ ಅದು ಅವ್ರದ್ದೇ ಸ್ವಂತ ಕತೆ. ಸೊ ಕತೆಗೆ ಏನೇನು ಬೇಕು, ಅದಕ್ಕೆ ಏನೇನು ಅವರು ಇದು ಮಾಡ್ಬೋದು, ಅದನ್ನೆಲ್ಲನೂ ಅವ್ರು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಕಿಶಾನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಡೆಡಿಕೇಟೆಡ್ ಪರ್ಸನ್. ಆ ಒಂದು ಅಟ್ಮಾಸ್ಫಿಯರ್ನ ಅವರು ಏನು ಕ್ರಿಯೇಟ್ ಮಾಡಿದ್ರು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ರು. ಯಾಕಂದರೆ ನಾನು ಇದಕ್ಕಿಂತ ಮುಂಚೆನೂ ಬೇರೆ ಸೆಟ್ಸ್ಗಳಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಡೈರೆಕ್ಟರ್ಸ್ ತುಂಬ ರ್ಯಾಶ್ ಆಗಿರ್ತಾರೆ. ಬಟ್ ಇವರಂತೂ ತುಂಬ ಸಾಫ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಬಂದವರು ಎಷ್ಟು ಸಾಫ್ಟ್ ಇದ್ದಾರೆ ಅಂತ. ಬಿಕಾಸ್ ನಮಗೆ ಏನಾದರೂ ಒಂದು ಗೊತ್ತಿಲ್ಲ ಅಂದ್ರೂ ಅದನ್ನು ನೀಟಾಗಿ ಹೇಳ್ಕೊಡ್ತಾ ಇದ್ರು. ಆಮೇಲೆ ಅವರ ಮತ್ತು ಕ್ಯಾಮ್ರಾಮ್ಯಾನ್ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಅವ್ರ ಪ್ಲ್ಯಾನಿಂಗ್ ಆ್ಯಂಡ್ ಶೆಡ್ಯೂಲ್ಸ್ ವಾಸ್ ಪರ್ಫೆಕ್ಟ್, ಪಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಇಷ್ಟು ಸೀನ್ಸ್ ಅವ್ರು ಮಾಡಲೇಬೇಕು ಅಂದರೆ ಅದನ್ನ ಅವತ್ತು ಪಕ್ಕ ಫಿನಿಶ್ ಮಾಡ್ತಾಯಿದ್ರು. ಆ್ಯಂಡ್ ಯಾವತ್ತೂ ಲೇಟ್ ನೈಟ್ ಶೂಟ್ಸ್ ಅಂತ ಆಗಲ್ಲ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ 7 ಗಂಟೆಗೆ ಫಸ್ಟ್ ಶಾಟ್ ರೆಡಿ ಆಗ್ತಾಯಿತ್ತು ಆ್ಯಂಡ್ ಸ್ಟಾರ್ಟ್ ಮಾಡ್ತಾಯಿದ್ದು. ಆ್ಯಂಡ್ ಬೈ 7ಗೆ ಫಿನಿಶ್ ಕೂಡ ಆಗ್ತಾಯಿತ್ತು. ಸೊ ಅವರ ಒಂದು ಕೋಆರ್ಡಿನೇಷನ್ ಕ್ಯಾಮ್ರಾಮ್ಯಾನ್ ಕೊಟ್ಟಿದ್ದಕ್ಕೆ ಅವರ ಒಂದು ಪ್ಲಾನಿಂಗ್ ಪರ್ಫೆಕ್ಟ್ ಆಗಿತ್ತು. ಯಾಕಂದರೆ ಒಂದು 30 days ಆಫ್ ಶೆಡ್ಯೂಲ್ಸ್ ತಗೊಂಡ್ಬಿಟ್ಟು 25 daysಗೆ ಫಿನಿಶ್ ಮಾಡಿದ್ರು. ಅಂದರೆ 5 ದಿವಸ ಮುಂಚಿತವಾಗಿ ಫಿನಿಶ್ ಮಾಡಿದ್ರು. ಆ್ಯಂಡ್ ಟೆಕ್ನಿಕಲ್ ಇಶ್ಯೂಸ್ ಇತ್ತು, 3 ದಿವಸ ಶೂಟಿಂಗ್ ಮಾಡೋಕ್ಕೂ ಆಗಿಲ್ಲ. ಆದ್ರೂ ಅವರು ಅದನ್ನು ಆನ್ ಟೈಮಿಗೆ ಫಿನಿಶ್ ಮಾಡಿದ್ರು. ಇನ್ನು ನೆಕ್ಸ್ಟ್ ನಮ್ಮ ಸಾಯಿ ಸರ್ವಿಸ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರೇ ಸಾಹಿತ್ಯ ಕೊಟ್ಟಿದ್ದಾರೆ. ಅದ್ಭುತವಾದ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ. 3 ಸಾಂಗ್ಸ್ ಕೊಟ್ಟಿದ್ದಾರೆ. ಒಂದು ಲವ್ ಸಾಂಗು, ಒಂದು ಪ್ಯಾಥೋ ಸಾಂಗು, ಹಾಗೆ ಒಂದು ಮೆಲೋಡಿಯಸ್ ಸಾಂಗ್ ಕೊಟ್ಟಿದ್ದಾರೆ. 3 ಸಾಂಗು ತುಂಬ ಚೆನ್ನಾಗಿದೆ. ಇನ್ನು A2 ಮ್ಯೂಸಿಕ್ ಚಾನಲಲ್ಲಿ ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ನೋಡಿರೋ ಆ ಒಂದು ಸಾಂಗ್ನ ಟೇಕ್ ಆಫ್ ಆಗೋಗಿದೆ ಸಾಂಗ್ ನೋಡಿ ನಿಮ್ಮ ಪ್ರೋತ್ಸಾಹ ಅದರಲ್ಲಿ ತೋರಿಸಿ ಅಂತ ಕೇಳ್ಕೊಂಡ್ವಿ. ಈಗ ಒಂದಷ್ಟು ಅದ್ಭುತವಾದ ಸಿನಿಮಾಗಳನ್ನ ಮಾಡಿದ್ವಿ. ಇನ್ನು ನೀವು ಎಲ್ಲ ಜನಗಳಿಗೆ ತಲುಪಿಸೋ ಅಂತ ಒಂದು ಇದನ್ನ ಮಾಡಿ ಅಂತ ಕೇಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಇದೆ, ಅದರ ಲವರ್ಸ್ ಪ್ರೀತಿ, ಅದರ ಜೊತೆಗೆ ಇದು ಒಂದು ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಚಿತ್ರಗಳಲ್ಲಿ ಕಾಲೇಜಲ್ಲಿ ಲವ್ ಶುರು ಆಗುತ್ತೆ, ಎಂಡ್ ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗ್ ಅಂದರೆ ಅವರಿಬ್ಬರು ಒಂದಾಗ್ತಾರೆ, ಮದುವೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಮುಂದೆ ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಲವ್ ಇಂದ ಶುರುವಾಗಿ ಅವ್ರಿಗೆ ಮದುವೆ ಆದ್ಮೇಲೆ ಒಬ್ಬ ಪ್ರೀತಿ ಮಾಡಿದವರು ಯಾವ ರೀತಿ ಜೀವನ ನಡೆಸ್ತಾರೆ ಅನ್ನೋದನ್ನ ನಾವು ಹೇಳಕೊಡ್ತೀವಿ. ಅಂದ್ರೆ ಅಲ್ಲಿ ಆಗ್ಲಿ ಅಷ್ಟಕ್ಕೆ ಮಾತ್ರ ಅಪ್ಪ ಅಮ್ಮನ ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದ್ಮೇಲೂ ಅವ್ರ ಪಾತ್ರ ಬಹಳಷ್ಟಿದೆ. ಇದನ್ನ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ, ತಿಳಿಸಿದ್ದೀವಿ. ಇದ್ರ ಜೊತೆಗೆ ಫ್ರೆಂಡ್ಸ್ಗಳು ಯಾವ ರೀತಿ ಇರಬೇಕು ನಮ್ಮ ಲೈಫಲ್ಲಿ, ಫ್ರೆಂಡ್ಗಳು ನಮ್ಮ ಅಚೀವ್ಮೆಂಟ್ ಅಲ್ಲಿ ಅವರು ಯಾವ ರೀತಿ ಹೆಲ್ಪ್ಫುಲ್ ಆಗ್ತಾರೆ, ಇದೆಲ್ಲ ಒಳಗೊಂಡಿದೆ. ಇಲ್ಲಿ ಪ್ರತಿಯೊಂದು ನಮ್ಮ ಲೈಫಲ್ಲಿ ಕನೆಕ್ಟ್ ಆಗುತ್ತೆ. ಎಲ್ಲರ ಜರ್ನಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ಕನೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಹೀರೋ ಆಗಿ ಸುನೀಲ್ ಅವರು ಮಾಡಿದ್ದಾರೆ, ಜೊತೆಗೆ ಹೀರೋಯಿನ್ ಆಗಿ ನಾಯಕಿ ಪಾತ್ರದಲ್ಲಿ ಖುಷಿ ಅವರು, ಇನ್ನೊಬ್ರು ಪ್ರಿಯಾ ಹೆಗ್ಡೆ ಅವರು, ಹಾಗೆ ಪೋಷಕ ಪಾತ್ರನ ಪದ್ಮಜರಾವ್, ನಾಗೇಶ್ ಮಯ್ಯ, ಬಾಲರಾಜವಾಡಿ, ಸಮೀಕ್ಷೆ ಅವರು, ಚಿಕ್ಕ ಪಾಪು ಒಂದು ರಿಧಿ ಅಂತ ಮಾಡಿದ್ದಾರೆ. ಇದ್ರ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್ನ ಸೂರ್ಯಕಿರಣ್ ಮತ್ತೆ ಧನಂಜಯ್ ಮಾಡಿದ್ದಾರೆ. ಸೊ ನನ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಡಿಟರ್ ಆಗಿ ಕೀರ್ತಿರಾಜ್ ಮತ್ತು ಕ್ಯಾಮರಾಮ್ಯಾನ್ ಜೀವನ್ ಗೌಡ್ ಅವರು ಕೆಲಸ ಮಾಡಿದ್ದಾರೆ. ನಾವು ಶೂಟಿಂಗ್ನ ಮಡಿಕೇರಿಯಲ್ಲಿ ವಿರಾಜಪೇಟೆ, ಆಮೇಲೆ ಬೆಂಗಳೂರಲ್ಲಿ ಮಾಡಿದ್ವಿ. ಸೊ ಮಡಿಕೇರಿಯಲ್ಲಿ ಒಂದು 10 ದಿನಗಳ ಕಾಲ ಶೂಟಿಂಗು, ಅದರಲ್ಲಿ ಒಂದು ಸಾಂಗು, ಪ್ಲಸ್ ಮಿಕ್ಕಿದ್ದೆಲ್ಲ 13-15 ದಿವಸ ನಾವು
ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಇಲ್ಲಿ ನಾವು ಒಂದು ಸಾಂಗ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಜೊತೆಗೆ ಮಿಕ್ಕಿದ ಸೀನ್ಗಳು. ಇದು ಹಳ್ಳಿಯಿಂದ ಸಿಟಿ ಕನೆಕ್ಟ್ ಆಗುತ್ತೆ, ಮತ್ತೆ ಹಳ್ಳಿಗೆ ಹೋಗುತ್ತೆ, ಮತ್ತೆ ಸಿಟಿ ಕನೆಕ್ಟ್ ಆಗುತ್ತೆ. ಸೊ ಈ ತರ ಇದೆ, ಅಂದ್ರೆ ಸಿಟಿ ಮತ್ತೆ ಹಳ್ಳಿಯ ನಡುವಿನ ಒಂದು ಬಾಂಧವ್ಯ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನಂತ ಹೇಳಿದ್ರೆ ನನಗೆ ಹಳ್ಳಿಯಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲ ಅಂತ ಇರುತ್ತೆ, ಬಟ್ ಆಗುತ್ತೆ, ಹಳ್ಳಿಯಲ್ಲೂ ಆಗುತ್ತೆ, ಸಿಟಿಯಲ್ಲೂ ಆಗುತ್ತೆ. ಸಾಧನೆ ಮಾಡೋದು ಇಂಪಾರ್ಟೆಂಟ್. ಸೊ ಎಲ್ಲೂ ಬೇಕಾದ್ರೂ ನಮಗೆ ಜೀವನ ಮಾಡ್ಬೋದು, ಬಟ್ ಎಲ್ರಿಗೂ ಒಂದು ಅಟ್ರಾಕ್ಷನ್ ಅಂತ ಅಂದಾಗ ನಾವು ಫಸ್ಟ್ ಸಿಟಿ. ಸೊ ಇದನ್ನು ಸ್ವಲ್ಪ ಕನ್ಕ್ಲೂಷನ್ ಇದನ್ನು ನಾವು ಕೊಡ್ತೀವಿ. ಇದ್ರ ಜೊತೆಗೆ ನಮಗೆ ಸಾಂಗ್ ಅಂತ ಬಂದಾಗ ಇದರಲ್ಲಿ 3 ಸಾಂಗ್ ನಾವು ಮಾಡಿದ್ದೀವಿ. ಒಂದು ಇದರಲ್ಲಿ ಸ್ಯಾಡ್ ಸಾಂಗ್ ಇದೆ, ಒಂದು ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಸಾಹಿತ್ಯವನ್ನು ಬರೆದಿದ್ದಾರೆ, ಜೊತೆಗೆ ಒಂದು ಹಾಡನ್ನ ಹಾಡಿದ್ದಾರೆ ಸಾಯಿ ಸರ್ವೇಶ್ ಅಂತ. ಸೊ ಟೇಕ್ ಆಫ್ ಆಗೋಗಿದೆ ಹಾಡನ್ನ ಇವರೇ ಬರೆದು ಇದಕ್ಕೆ ಇವರೇ ಮ್ಯೂಸಿಕ್ ಹಾಕಿ ಅವರೇ ಹಾಡಿದ್ದಾರೆ. ಸೆಕೆಂಡ್ ಸಾಂಗ್ ನಾಳೆ ರಿಲೀಸ್ ಆಗ್ತಾ ಇದೆ, ಗಂಧಗಾಡಿ ಅಂತ. ಸೊ ಇದು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ. ಇನ್ನೊಂದು ಸಾಂಗ್ನ ವೀರ್ ಸಮರ್ಥ್ ಅವರು ಹಾಡಿದ್ದಾರೆ. ಸೊ ಈ ಚಿತ್ರ ನಾವು ಒಂದು ಫ್ರೆಂಡ್ ಸರ್ಕಲ್ ಅಂದ್ರೆ ಎಲ್ಲ ಸಿನಿಮಾದ ಬಗ್ಗೆ ಅಭಿರುಚಿ ಇಟ್ಕೊಂಡವರು ಮಾಡಿದಂತ ಸಿನಿಮಾ. ಸೊ ಒಂದು ಮಟ್ಟಕ್ಕೆ ಎಲ್ಲರಿಗೆ ರೀಚ್ ಆಗೋ ತರ, ಖುಷಿ ಆಗೋ ತರ ಮಾಡಿದೀವಿ. ಈ ಸಿನಿಮಾನ ಪ್ರತಿಯೊಬ್ಬರು ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಅವರು ಸಿನಿಮಾ ನೋಡಿ ಬಂದಾಗ ಅವರಿಗೆ ಒಂದು ಒಳ್ಳೆ ಸಿನಿಮಾ ನೋಡಿದಂತಹ ಖುಷಿ ಕೊಡುತ್ತೆ, ಜೊತೆಗೆ ಅವ್ರ ಕಣ್ಣಲ್ಲಿ ಒಂದು ಕಣ್ಣೀರು ಬರುತ್ತೆ. ಇದು ಆನಂದ ಭಾಷ್ಮನ ಅಥವಾ ದುಃಖದ ಕಣ್ಣೀರ ಅಂತ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನರಿಗೆ ತಲುಪಿಸ್ಬೇಕು ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೀನಿ. ನನ್ನ ಹೆಸರು ನಾಗರಾಜ ಸ್ಮೂಲ್. ನಾನು ಇಲ್ಲೇ ಗುಳೇಗೂಡದವನು, ಇದೇ ಡಿಸ್ಟಿಕ್ ಅವನು. ಸೊ ಈ ಕತೆ ನನಗೆ, ನಾನು ಅಂದರೆ ಮೊದಲಿಂದ ನಾನು ಸ್ವಲ್ಪ ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಫಿಲಮ್ ನೋಡ್ತಾ ಇದ್ದೆ. ತುಂಬ ಫಿಲಮ್ ನೋಡ್ತಾ ನೋಡ್ತಾ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು ಫಿಲಮ್ನಲ್ಲೇ. ಸೊ ಫಿಲಮ್ ನೋಡ್ತಾ ನಾನೇ ಒಂದು ಕತೆ ಮಾಡೋಣ ಅಂತ ಒಂದು ಕತೆ ಮಾಡಿದ್ದೆ. ಆಮೇಲೆ ಅದರಿಂದನೇ ಈ ಫಿಲಮನ್ನು ಎಲ್ಲರೂ ನೋಡಿ ನಾನು ಇದೇ ಊರವನೇ. ಆಮೇಲೆ ನಾಳೆ ನಮ್ಮದು ಹಾಡು ರಿಲೀಸ್ ಆಗ್ತಾ ಇದೆ, ಇಲ್ಲಿ ಗುಳೇಗೂಡದಲ್ಲೇ ಮಾಡ್ತಾ ಇದ್ದೀವಿ. ಅಂಕಿತಾ ಥಿಯೇಟ್ರಲ್ಲಿ 2ನೇ ಹಾಡು ರಾಜೇಶ್ ಮಾಡ್ತೀವಿ. 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಒಂದು ಕೌಟುಂಬಿಕ ಚಿತ್ರ, ಇದು ನಾನೇ ಕತೆ ಬರೆದಿರೋದು. ಅಂದ್ರೆ ಗುಳೇಗೂಡು ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ನಾನು ಮಧ್ಯಮ ವರ್ಗದಿಂದ ಬಂದಿರೋದು. ಸೊ ಅದೇ ತರನೇ ಹೋಗುತ್ತೆ ಸ್ಟೋರಿ. ಮಧ್ಯಮ ವರ್ಗದಿಂದ ಹೋಗಿ ಬೆಂಗಳೂರಲ್ಲಿ ಹೋಗಿ ಏನೇನು ಇತ್ತು ಅದೇ ತರ ಒಂದು ಸ್ವಲ್ಪ ಟಚಪ್ ಇದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನೇನು ಏರಿಳಿತ ಆಗ್ತವೆ, ಇನ್ನೊಬ್ರು ಹೀರೋನೇ ಬರ್ತಾರೆ. ಸೊ ಅಲ್ಲೆಲ್ಲ ಸ್ವಲ್ಪ ಟ್ವಿಸ್ಟ್ಗಳು ಜಾಸ್ತಿ ಇದಾವೆ. ಸೊ ಕತೆ ಎಲ್ಲೂ ಬೋರ್ ಹೊಡೆಯಲ್ಲ, ತುಂಬಾ ಚೆನ್ನಾಗಿದೆ. ನೋಡ್ಬಿಟ್ಟು ನೀವು ವಿಮರ್ಶೆ ಆವಾಗಲೂ ಬರೀಬೇಕು. ಇದರಲ್ಲಿ ವಲ್ಗರ್ ಆಗಿ ರಕ್ತಪಾತ ಯಾವುದೂ ಏನೂ ಇಲ್ಲ, ಫ್ಯಾಮಿಲಿ ಕಂಟೆಂಟ್. ಇದರಲ್ಲಿ ಇತ್ತಿತ್ತಲಾಗಿ ಕನ್ನಡ ಚಿತ್ರಗಳು ಹಿಂದಿನಗಿಂತಲೂ ಒಂದು ಕಡಿಮೆಯ ಯಶಸ್ವಿಯನ್ನು ಕಾಣ್ತಾ ಇದ್ದೇವೆ. ಹಿಂದಿನ ದಿನಮಾನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್, ಶ್ರೀನಾಥ್ ಅವರು, ಅಂಬರೀಷ್ ಅವರು ಸಾಕಷ್ಟು ಜನ ಫಿಲ್ಮ್ಗಳನ್ನು ಮತ್ತು ಅದೇ ಇದರಲ್ಲಿ ಹೀರೋಯಿನ್ಗಳನ್ನು ಸಹಿತ ಅವರು ಜಯಂತಿ, ಆರ್ತಿ, ಭಾರತಿ, ಜಯಮಾಲಾ ಈ ತರ ಎಲ್ಲ ಹೆಸರುಗಳನ್ನ ನಾವು ಇವತ್ತಿಗೂ ನೆನಪಿಡುವಂಥದ್ದು ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೀರೋ ಹೀರೋಯಿನ್ಗಳು ಒಂದು 2-3 ಫಿಲ್ಮ್ದಲ್ಲಿ ಕಂಡು ಕಳೆದು ಹೋಗುವಂತ ಸಂದರ್ಭ ಕರ್ನಾಟಕದಲ್ಲಿ ನಡೀತಾ ಇದೆ. ಆದರೆ ಇವತ್ತು ನಮ್ಮವರೇ ಆಗಿರುವಂತ ನಾಗರಾಜ್ ಅವರು, ಉತ್ತರ ಕರ್ನಾಟಕದವರು, ಒಂದು ಒಲವಿನ ಪಯಣ ಅನ್ನುವಂತ ಒಂದು ವಿನೂತನ ಸ್ಟೋರಿ, ಒಂದು ಫಿಲ್ಮ್ ಅನ್ನು ಮಾಡ್ತಾ ಇರುವಂತ ಒಂದು ಕೌಟುಂಬಿಕ ಚಿತ್ರವನ್ನ ಅವರು ತಯಾರು ಮಾಡ್ತಾ ಇದ್ದಾರೆ. ಅದರಲ್ಲಿ ಖುಷಿ ಅನ್ನುವಂತ ಒಂದು ಹೊಸ ಹೀರೋಯಿನ್ ಅದರಲ್ಲಿ ಪಾತ್ರ ವಹಿಸ್ತಾ ಇರುವಂತದ್ದು ಒಂದು ಹೆಮ್ಮೆಯ ವಿಷಯ. ಅದ್ರ ಜೊತೆಗೇನೆ ನಮ್ಮ ಕಿಶನ್ ಬಲ್ನಾಡ್ ಅವರು ಅದರಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಟ್ಟಾರೆ ಉತ್ತರ ಕರ್ನಾಟಕದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಒಲವಿನ ಪ್ರಯಾಣ ಯಶಸ್ವಿ ಆಗಲಿ, ಮತ್ತೆ ಮತ್ತೆ ಕರ್ನಾಟಕದ 7 ಕೋಟಿ ಜನ ಅವ್ರಿಗೆ ಆಶೀರ್ವಾದ ಮಾಡಲಿ, ಹಿಂದೆ ಇರುವಂತಹ ಹೀರೋ ಹೀರೋಯಿನ್ಗಳ ಸ್ಥಾನವನ್ನು ತುಂಬುವಂತವ್ರು ಇವರಾಗಲಿ. ಅದಕ್ಕೆ ಎಲ್ಲ ರೀತಿಯಿಂದ ನಮ್ಮ ಪ್ರೇಕ್ಷಕರು ಮತ್ತು ಕನ್ನಡದ ಅಭಿಮಾನಿಗಳು ಈ ಫಿಲ್ಮ್ ಅನ್ನು ನೋಡಿ ಅವರಿಗೆ ಬೆನ್ನು ತಟ್ಟುವಂತ ಕೆಲಸ ಆಗಲಿ. ಇವರು ಮುಂದೆ ಮಾಡುವಂತ ಎಲ್ಲ ಫಿಲ್ಮ್ಗಳು ಸಹಿತ ಯಶಸ್ವಿಯಾಗುತ್ತೆ. ಶುಭ ಹಾರೈಸ್ತೇನೆ.